ಜಿಲ್ಲೆಯಲ್ಲಿ ಅಕ್ಷಯ ತೃತೀಯ ಶುಭ ದಿನದ ಸಂಭ್ರಮ. ಹಬ್ಬದಂದು ಚಿನ್ನ ಖರೀದಿಸಿದ ನಾರಿಯರು. ರಾಜ್ಯಾದ್ಯಂತ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸುತ್ತಿದ್ದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಇಂದು ಅಕ್ಷಯ ತೃತೀಯ ಮನೆ ಮಾಡಿತ್ತು. ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಿದರೆ, ಲಕ್ಷ್ಮಿ ಮತ್ತು ಕುಬೇರ ದೇವರನ್ನು ಪೂಜಿಸಿದರೆ ಮನೆಯಲ್ಲಿ ಸುಖ ಸಂಪತ್ತು ಅದೃಷ್ಟ ನೆಲೆಸುತ್ತೆ ಎಂಬ ನಂಬಿಕೆ ಇದೆ. ಹೀಗಾಗಿ ಇಂದು ನಗರದ ಆಭರಣ ಅಂಗಡಿಗಳಲ್ಲಿ ಜನಸ್ತೋಮ ಕಂಡುಬಂತು. ಬೆಲೆ ಏರಿಕೆಯ ನಡುವೆಯೂ ಚಿನ್ನ ಮತ್ತು ಬೆಳ್ಳಿ ಖರೀದಿ ಭರಾಟೆ ಜೋರಾಗಿತ್ತು. ಈ ದಿನ ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುತ್ತಾರೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನ ಚಿನ್ನ ಖರೀದಿಸುವುದರಿಂದ ಮನೆಯಲ್ಲಿ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಸದಾಕಾಲ ಇರುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ದೇವಿ ಮತ್ತು ಕುಬೇರನಿಗೆ ಪೂಜೆ ಮಾಡುವುದರಿಂದ ವರ್ಷ ಪೂರ್ತಿ ಶುಭ ಫಲಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಯಾರಾದರೂ ಬಹಳ ಸಮಯದಿಂದ ಶುಭ ಕಾರ್ಯ ಅಥವಾ ಶುಭ ಸಮಯಕ್ಕಾಗಿ ಕಾಯುತ್ತಿದ್ದರೆ ಅಕ್ಷಯ ತೃತೀಯ ದಿನದಂದು ಶುಭ ಕಾರ್ಯವನ್ನು ಮಾಡಬಹುದು. ಅದರ ಜೊತೆಗೆ ಈ ದಿನ ಚಿನ್ನ ಖರೀದಿಸುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಹಾಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾಕಾಲ ಇರುತ್ತದೆ ಎಂಬ ನಂಬಿಕೆ ಇದೆ. ನಗರದ ಬಹು ಪುರಾತನ ಹಾಗೂ ಪ್ರಖ್ಯಾತ ಜ್ಯುವೆಲರ್ಸ್ಗಳಲ್ಲಿ ಒಂದಾದ ವಿಮಲ್ ಜ್ಯುವೆಲರ್ಸ್ನ ಮಾಲೀಕರಾದ ಅಶೋಕ್ ಗಾಡಿಯಾ ಅವರು ಮಾತನಾಡಿ, ಸಮಸ್ತ ನಾಡಿನ ಜನತೆಗೆ ಅಕ್ಷಯ ತೃತೀಯ ದಿನದ ಶುಭಾಶಯಗಳು. ಈ ದಿನ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವ ಪರಂಪರೆ ಇದ್ದು, ಈ ದಿನದಂದು ಚಿನ್ನ ಮತ್ತು ಬೆಳ್ಳಿ ಖರೀದಿಸಿದರೆ ಸಕಲ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಿದರು. ಅಕ್ಷಯ ತೃತೀಯ ಪರವಾಗಿ ವಿಮಲ್ ಜ್ಯುವೆಲರ್ಸ್ ವತಿಯಿಂದ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಒಂದು ಪರಂಪರೆ ಇದೆ. ಇದರಿಂದ ಖರೀದಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾಗುತ್ತದೆ. ಸೊ ಈ ಪರವಾಗಿ ಭಾರತದ ಎಲ್ಲ ಕಡೆ ಈ ದಿನ ಜನರು ವಿಶೇಷವಾಗಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಸೊ ಇದರಿಂದ ಅವರಿಗೆ ಸಮೃದ್ಧಿ ಆಗುತ್ತದೆ ಮತ್ತು ನಾವು ಅದೇ ಬೆಳೆಸೋದು ಅಂದರೆ ಬಿಸ್ನೆಸ್ ಆಗೋದು ಒಂದು ಕಡೆ, ಜನರಿಗೆ ಒಳ್ಳೆ ಪ್ರಾಸ್ಪರಿಟಿ, ಒಳ್ಳೆ ವೆಲ್ತ್ ಎಕ್ವೈರ್ ಆಗಬೇಕು. ಸೊ ಇಂಥ ಒಂದು ಭಾವನೆ ಇಟ್ಕೊಂಡು ನಾವು ಎಲ್ಲ ಜನರಿಗೆ ಒಳ್ಳೆ ಲಕ್ ಬರುತ್ತೆ ಅಂತೇಳಿ ಈ ಭಾವನೆಯಿಂದ
ಕ್ರಿಸ್ಮಸ್ಸಲ್ಲಿ ಈ ದಿನದಲ್ಲಿ ಸಮೃದ್ಧಿ ಆಗಲಿ ಅಂತ ಕೋರಿಕೊಂತ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಸಾರ್ವಜನಿಕರು ಮಾತನಾಡಿ, ಅಕ್ಷಯ ತೃತೀಯ ದಿನದಂದು ಸೂರ್ಯ ಮತ್ತು ಚಂದ್ರರು ಪ್ರಕಾಶಮಾನವಾಗಿರುತ್ತಾರೆ. ಈ ದಿನದಂದು ಚಿನ್ನವನ್ನು ಖರೀದಿಸುವುದರಿಂದ ಅದೃಷ್ಟ ಬರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ನಾವು ಚಿನ್ನ ಖರೀದಿಗೆ ಬಂದಿದ್ದೇವೆ ಎಂದು ಹೇಳಿದರು. ಇವತ್ತು ಅಕ್ಷಯ ಚತುರ್ಥಿ ಅಂತ ಏನಪ್ಪ ಅಂತಂದರೆ ಮನೆಗೆ ತಗೊಂಡೋದ್ರೆ ಅಕ್ಷಯ ಒಂದು ಪಾತ್ರೆಯಲ್ಲಿ ಇದು ತುಂಬುತ್ತಲ್ಲ ಹಣ ಸಂಪತ್ತು, ಇವತ್ತು ಅದೇ ಥರ ತುಂಬುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತು ಲಕ್ಷ್ಮಿಗೆ ಇಷ್ಟ ಆಗುತ್ತೆ. ಲಕ್ಷ್ಮಿಗೆ ಚಿನ್ನ ಬೆಳ್ಳಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅದು ನಮಗೆ ಲಕ್ಷ್ಮಿ ಒಲಿತಾಳೆ ಅನ್ನೋದು ಒಂದು ಆಸೆ. ಅಕ್ಷಯ ತೃತೀಯ ದಿವಸ ತುಂಬ ಒಳ್ಳೆಯ ದಿನ. ಲಕ್ಷ್ಮಿ ದಿವಸ ಇವತ್ತು. ಆ ಲಕ್ಷ್ಮಿ ನಾವು ಮನೆ ತಗೊಂಡ್ರೆ ಮನೇಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾಳೆ. ನಮಗೂ ಬಸವನ ಜಯಂತಿ, ಬಸವನ ಬೇರೆ, ಈಶ್ವರನ ಇದು ಬೇರೆ ನಂಬಿ, ಹಾಗಾಗಿ ಎಲ್ಲ ಕಡೆಯಿಂದಲೂ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ನಾವು ನಂಬಿಕೆ. ಹಾಗಾಗಿ ಇವತ್ತು ಹಣಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಕಾವ್ಯ ಅಂತ ಹೇಳ್ಬಿಟ್ಟು ನಾವು ಇವತ್ತು ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಕ್ಷಯ ತೃತೀಯ ಅಂತಂದರೆ ನಾವು ಇವತ್ತು ಏನೇ ಪರ್ಚೇಸ್ ಮಾಡಿದ್ರು ಎಲ್ಲನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಗೋಲ್ಡ್ ಇರ್ಬೋದು, ಬೇರೆ ಒಂದು ಯಾವುದಾದ್ರು ಬಟ್ಟೆ ಇರ್ಬೋದು, ದವಸ ಧಾನ್ಯ ಇರ್ಬೋದು. ಅಕ್ಷಯ ಅಂತಂದರೆ ವೃದ್ಧಿ ಆಗೋದು ಅಂತ ಹೇಳ್ಬೋದು. ಸೊ ಅದರಿಂದ ಇವತ್ತಿನ ದಿನ ನಾವು ಏನೇ ತೊಗೊಂಡ್ರು, ದೇವರಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ಅದು ಡಬಲ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ನಾವಿಲ್ಲಿ ಗೋಲ್ಡನ್ನು ಪರ್ಚೇಸ್ ಮಾಡಲಿಕ್ಕೆ ಬರ್ತೀವಿ ಅಕ್ಷಯ ತೃತೀಯ.